ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಕಬ್ಬಿನ ಹೋರಾಟದ ಕಿಚ್ಚನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಆ ಹೋರಾಟಕ್ಕೆ ಸರ್ಕಾರವೇ ಮಣಿದಿತ್ತು. ಕೊನೆಗೊಂದು ರೇಟನ್ನು ಕೂಡ ಫಿಕ್ಸ್ ಮಾಡಿತ್ತು, 3,300 ರೂಪಾಯಿ ಅಂತ ಹೇಳಿ. ಈ ರೀತಿಯಾಗಿ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು. ಅದರ ನಡುವೆ ಇವತ್ತು ದಿಢೀರಂತ ಒಂದು ಡೆವಲಪ್ಮೆಂಟ್ಸ್ ಆಗಿದೆ. ಈ ರೈತರ ಹೋರಾಟ ಹಿಂಸಾಚಾರದ ರೂಪವನ್ನು ಪಡೆದಿದೆ. ಸಾಲು ಸಾಲು ಟ್ರ್ಯಾಕ್ಟರ್ಗಳನ್ನು ಉರುಳಿಸಿ 50ಕ್ಕೂ ಹೆಚ್ಚು 100ಕ್ಕೂ ಹೆಚ್ಚು ಅಂತ ಹೇಳಲಾಗ್ತದೆ ಆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ. ಸಾವಿರಾರು ಟನ್ ಕಬ್ಬಿಗೂ ಕೂಡ ಬೆಂಕಿಯನ್ನು ಹಚ್ಚಲಾಗಿದೆ. ಕಬ್ಬು ಕಳ್ಕೊಂಡಂಥ ಟ್ರ್ಯಾಕ್ಟರ್ನ ಕಳ್ಕೊಂಡಂಥ ರೈತರು ಕಣ್ಣೀರಿಡ್ತಿದ್ದಾರೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ರೆ ನಮಗೆ ಹೊಟ್ಟೆ ಉರಿಯುತ್ತೆ. ತಿಂಗಳಾನುಗಟ್ಟಲೆ ಕಷ್ಟಪಟ್ಟಿರ್ತಾರೆ. ಅಂತಿಮವಾಗಿ ಒಂದು ಸ್ವಲ್ಪ ಕಾಸು ನೋಡೋಣ ಅಂಥೇಳಿ ಕಬ್ಬನ್ನು ತಗೊಂಡು ಬಂದು ಫ್ಯಾಕ್ಟ್ರಿ ಎದುರುಗಡೆ ನಿಲ್ಲಿಸ್ಬಿಟ್ರೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಎಲ್ಲವೂ ಕೂಡ ಆ ರೈತರ ಕಣ್ಣೆದುರೆ ಧಗಧಗನೆ ಹೊತ್ತು ಉರಿದು ಬೂದಿಯಾಗಿಬಿಟ್ಟಿದೆ. ಆ ರೈತರ ಸಂಕಟವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಬಿಡಿ. ಇದರ ಬೆನ್ನಲ್ಲೇ ಇದೀಗ 3 ತಾಲೂಕುಗಳಲ್ಲಿ ಕರ್ಫ್ಯೂ ಹೇರಿಕೆಯನ್ನು ಕೂಡ ಮಾಡಲಾಗಿದೆ. ಏನು ಬೆಳವಣಿಗೆ ದಿಢೀರ್ ಆಗಿದ್ದೇನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಾನು ಆಗಲೇ ಹೇಳಿದ ಹಾಗೆ ರೈತರ ಹೋರಾಟಕ್ಕೆ ಸರ್ಕಾರವೇ ಮಣಿದಿತ್ತು. 3,300 ರೂಪಾಯಿ ಫಿಕ್ಸ್ ಆಗಿತ್ತು. ಮೊದಲು 3,200 ಅಂತ ಹೇಳಿ, ಅದಾದ ಬಳಿಕ 50 ರೂಪಾಯಿ ಕಾರ್ಖಾನೆಯವರು ಕೊಡಬೇಕು, ಇನ್ನು 50 ರೂಪಾಯಿ ಸರ್ಕಾರ ಕೊಡುತ್ತೆ ಎನ್ನುವ ರೀತಿ ನಿರ್ಧಾರಕ್ಕೆ ಬರಲಾಗಿತ್ತು. ಆ ಸಂದರ್ಭದಲ್ಲಿ 11.25 ರಿಕವರಿ ರೇಟ್ ಅಥವಾ ಇಳುವರಿ ಇರುವಂತಹ ಕಬ್ಬಿಗೆ ನಾವು 3,300 ಫಿಕ್ಸ್ ಮಾಡಿದ್ದೇವೆ. ಇದು ರಾಜ್ಯಾದ್ಯಂತ ಪ್ರತಿ ಕಾರ್ಖಾನೆಗಳಿಗೂ ಕೂಡ ಅನ್ವಯ ಅಂತೇಳಿ ಸರ್ಕಾರ ಹೇಳಿತ್ತು. ಹೀಗಾಗಿ ಬೆಳಗಾವಿ ಭಾಗದ ರೈತರು ಅದನ್ನು ಸಂಭ್ರಮಿಸಿದ್ರು. ಅವರೆಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಕಾರಣ ಬೆಳಗಾವಿ ಭಾಗದಲ್ಲಿ 11.25 ರಿಕವರಿ ರೇಟ್ ಬರುತ್ತೆ. ಹೀಗಾಗಿ ಬೆಳಗಾವಿಯ ಬಹುತೇಕ ಕಾರ್ಖಾನೆಯವರು ಆ ರೇಟನ್ನು ಕೊಡೋದಕ್ಕೆ ನಮ್ಮ ಒಪ್ಪಿಗೆ ಇದೆ ಎನ್ನುವಂಥ ಮಾತನ್ನು ಹೇಳಿದ್ರು. ಯಾವುದೇ ಸಮಸ್ಯೆ ಕೂಡ ಆಗಿರಲಿಲ್ಲ. ಆದರೆ ಈ ಬಾಗಲಕೋಟೆ ಮತ್ತು ವಿಜಯಪುರ ಭಾಗದಲ್ಲಿ ಪ್ರತಿಭಟನೆ ಮುಂದುವರೆದಿತ್ತು. ಆದರೆ ವಿಜಯಪುರದಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಹೇಗೋ ರೈತರನ್ನ ಮನವೊಲಿಸುವಲ್ಲಿ ಒಂದು ಹಂತಕ್ಕೆ ಯಶಸ್ವಿ ಆಗಿತ್ತು. ಆದರೆ ಬಾಗಲಕೋಟೆಯಲ್ಲಿ ಮಾತ್ರ ನಿರಂತರವಾಗಿ ಪ್ರತಿಭಟನೆ ಮುಂದುವರೆದಿತ್ತು. ಕಾರಣ ಅವರು 2 ಬೇಡಿಕೆಯನ್ನು ಇಟ್ಟಿದ್ರು. ಒಂದು, ಕಳೆದ ಬಾರಿಯ ದುಡ್ಡಿದೆಯಲ್ಲ ಅದನ್ನು ಕಾರ್ಖಾನೆಯವರು ಬಾಕಿ ಉಳಿಸ್ಕೊಂಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಬಾಕಿ ಇದೆ, ಆ ಹಣವನ್ನು ಮೊದಲಿಗೆ ಬಿಡುಗಡೆ ಮಾಡಬೇಕು ಅನ್ನೋದು. ಮತ್ತೊಂದೇನಪ್ಪ ಅಂದರೆ ಕಾರ್ಖಾನೆಯವರು ಏನೇ ಹೇಳ್ತಾ ಇದ್ರು, ಇಲ್ಲಿಯ ಕಬ್ಬು ಇಳುವರಿ ಕಡಿಮೆ ಇದೆ, ಅಂದರೆ ರಿಕವರಿ ರೇಟ್ ಕಡಿಮೆ ಇದೆ, ಹೀಗಾಗಿ ನಮಗೆ 3,300 ರೂಪಾಯಿ ಕೊಡೋಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಕಾರ್ಖಾನೆಯವರು ಪಟ್ಟು ಹಿಡಿದು ಕುಳಿತುಕೊಂಡಿದ್ರು. ಇನ್ನೊಂದು ಕಡೆಯಿಂದ ಕಾರ್ಖಾನೆಯಲ್ಲಿ ಕಬ್ಬು ಅರಿಯೋದಕ್ಕೂ ಕೂಡ ರೈತರು ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ನೀವು ನಮಗೆ ರೇಟ್ ಕೊಡಲೇಬೇಕು, ಸರ್ಕಾರ ನಿಗದಿಪಡಿಸಿದಂಥ ರೇಟ್, ಜೊತೆಗೆ ಹಳೆಯ ಬಿಲ್ಲನ್ನು ಕೂಡ ಅಥವಾ ಬಾಕಿ ಉಳಿಸ್ಕೊಂಡಿರೋದನ್ನು ಕೂಡ ಕೊಡಬೇಕು ಎನ್ನುವ ರೀತಿಯಲ್ಲಿ ಅವರು ಪ್ರತಿಭಟನೆನ ನಿರಂತರವಾಗಿ ಮಾಡಿಕೊಂಡು ಬರ್ತಾನೆ ಇದ್ರು. ಜಿಲ್ಲಾಡಳಿತವೂ ಕೂಡ ಸಂಧಾನಕ್ಕೆ ಅದೆಲ್ಲದಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಕಡೆ ಕಾರ್ಖಾನೆಯವರು ಕೂಡ ಪಟ್ಟು ಹಿಡಿದು ಕೂತ್ಕೊಂಡಿದ್ರು, ಈ ಕಡೆ ರೈತರು ಕೂಡ ನಮಗೆ ಸರ್ಕಾರ ನಿಗದಿಪಡಿಸಿರುವಂಥ ಬೆಲೆಯನ್ನು ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ರು. ಇದರ ನಡುವೆ ನಿನ್ನೆ ಏನು ಮಾಡಿದ್ರು, ಒಂದಷ್ಟು ಕಾರ್ಖಾನೆಯವರು ಯಾರ್ಯಾರು ಕಬ್ಬನ್ನು ಕೊಡೋದಕ್ಕೆ ರೆಡಿ ಇದ್ದೀರಿ ಅವರೆಲ್ಲರೂ ಕೂಡ ತನ್ನಿ, ನಾವು ಅರಿಯೋದಕ್ಕೆ ಶುರು ಮಾಡ್ಕೊಳ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ಅದರ ಪ್ರತಿಭಟನೆ ಮಾಡ್ತಿದ್ದ ರೈತ ಸಂಘದವರು ಸವಾಲನ್ನು ಹಾಕಿದ್ರು. ಅದು ಹೇಗೆ ನೀವು ಕಬ್ಬನ್ನು ಅರಿಯೋದಕ್ಕೆ ಶುರು ಮಾಡ್ಕೊಳ್ತೀರಿ ನೋಡೋಣ ಎನ್ನುವಂಥ ರೀತಿಯಲ್ಲಿ. ಅಂತಿಮವಾಗಿ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಒಂದು ಸಂಧಾನಕ್ಕೆ ಬರಲಾಗಿತ್ತು. ಕಾರ್ಖಾನೆಯವರು ಹೇಳಿದ್ರು, ಆಯಿತು 3,300 ರೂಪಾಯಿ ಕೊಡ್ತೀವಿ, ಆದರೆ ಮೊದಲಿಗೆ 3,250 ಕೊಡ್ತೀವಿ, ಇನ್ನು 50 ರೂಪಾಯಿನ ಸ್ವಲ್ಪ ಲೇಟಾಗಿ ಕೊಡ್ತೀವಿ ಅಂತ ಹೇಳಿ. ಅದಕ್ಕೂ ಕೂಡ ರೈತರು ಒಪ್ಕೊಂಡಿರಲಿಲ್ಲ. ಇಲ್ಲ, ನಮಗೆ ಒಟ್ಟಿಗೆ ಕೊಡಬೇಕು ಅಂತೇಳಿ ಅವರು ಕೂಡ ಹಠ ಹಿಡಿದು ಕೂತ್ಕೊಂಡಿದ್ರು. ಒಟ್ಟಾರೆಯಾಗಿ ಆ ಸಂಧಾನದ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಗೊಂದಲ, ಜಟಾಪಟಿ, ಹಗ್ಗ ಜಗ್ಗಾಟ ಎಲ್ಲವೂ ಕೂಡ ಮುಂದುವರಿತಾನೆ ಇತ್ತು. ಇದರ ನಡುವೆ ಇನ್ನೊಂದಷ್ಟು ರೈತರು ಏನು ಮಾಡಿದ್ರು, ಈ ಹೊಲದಲ್ಲೇ ಕಬ್ಬಿದ್ರೆ ಅದರ ತೂಕ ಕಡಿಮೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ, ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ, ನಾವು ಹೋರಾಟ ಮಾಡಿದ್ದು ವ್ಯರ್ಥ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಏನಾದರೂ ಆಗಲಿ ಅಂತ ಹೇಳಿ ಕಬ್ಬು ಅರಿಯುವಂಥ ಕಾರ್ಖಾನೆ ಮುಂದೆ ಟ್ರ್ಯಾಕ್ಟರನ್ನು ತಂದು ನಿಲ್ಲಿಸ್ಕೊಂಡಿದ್ರು. ಕಬ್ಬನ್ನು ತುಂಬಿಸ್ಕೊಂಡು ಬಂದು ಟ್ರ್ಯಾಕ್ಟರ್ನ ತಂದು ನಿಲ್ಲಿಸ್ಕೊಂಡಿದ್ರು. ಒಂದಷ್ಟು ಟ್ರ್ಯಾಕ್ಟರ್ನ ತೊಗೊಂಡು ಬರುವ ಸಂದರ್ಭದಲ್ಲೇ ಒಂದಷ್ಟು ಜಟಾಪಟಿ ಎಲ್ಲವೂ ಕೂಡ ಆಗಿತ್ತು. ಟ್ರ್ಯಾಕ್ಟರ್ನ ಉಳಿಸೋದು ಅಂಥದ್ದೆಲ್ಲವೂ ಕೂಡ ನಡೆದು ಹೋಗಿತ್ತು. ಅಂತಿಮವಾಗಿ ಏನು ಮಾಡಿದ್ರು ಅಂದರೆ, ಈ ನಿನ್ನೆ ಮುಧೋಳ ಬಂದ್ಗೆ ಕರೆ ಕೊಡಲಾಗಿತ್ತು. ಇವತ್ತು ಕೂಡ ಆ ಬಂದ್ ಅದು ಇದು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಬಿಸಿ ಬಿಸಿ ವಾತಾವರಣವೇ ಇತ್ತು. ಆ ಮುಧೋಳದ ಸಮೀರವಾಡಿ ಸೈದಾಪುರ ಸಕ್ಕರೆ ಕಾರ್ಖಾನೆ ಮುಂದೆ ಸಾಲಾಗಿ ಟ್ರ್ಯಾಕ್ಟರ್ನ ನಿಲ್ಲಿಸ್ಕೊಂಡಿರ್ತಾರೆ. ಅದರಲ್ಲಿ ತುಂಬ ಕಬ್ಬಿರುತ್ತೆ. ಕಬ್ಬು ಅರಿಯೋದಕ್ಕೆ ಅಂತ ಹೇಳಿ ರೈತರು ತಗೊಂಡು ಬಂದಿದ್ರು. ಆಗ ಪ್ರತಿಭಟನೆ ಮಾಡ್ತಿದ್ದಂಥ ರೈತರು ಆ ಕಬ್ಬಿಗೆ ಬೆಂಕಿ ಹಚ್ಚಿದ್ರು ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಪ್ರತಿಭಟನೆ ಮಾಡ್ತಿರೋ ರೈತರು ಹೇಳ್ತಾ ಇರೋದು, ನಾವು ಬೆಂಕಿ ಹಚ್ಚಿದ್ದಲ್ಲ, ಕಾರ್ಖಾನೆಯವರೇ ತಮ್ಮ ಚೇಲಾಗಳನ್ನು ಬಿಟ್ಟು ಅಥವಾ ಕಿಡಿಗೇಡಿಗಳನ್ನು ಕಳುಹಿಸಿ ಬೆಂಕಿಯನ್ನು ಹಚ್ಚಿದ್ದಾರೆ. ಹೋರಾಟದ ದಿಕ್ಕನ್ನು ತಪ್ಪಿಸುವಂಥ ಉದ್ದೇಶದಿಂದ ಅವರೇ ಏನೋ ಮಾಡಿದ್ದಾರೆ ಅನ್ನೋದು ಇವರ ಆರೋಪ. ಆದರೆ ಕಬ್ಬನ್ನು ತಂದ ಒಂದಷ್ಟು ರೈತರೇ ಹೇಳ್ತಾ ಇದ್ದಾರೆ, ಇಲ್ಲ ಪ್ರತಿಭಟನೆ ಮಾಡ್ತಿದ್ದಂಥವರೇ ಬೆಂಕಿ ಹಚ್ಚಿದ್ದು ನಾವು ನೋಡಿದ್ದೇವೆ ಎನ್ನುವ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಯಾರು ಬೆಂಕಿ ಹಚ್ಚಿದ್ದು ಎನ್ನುವಂಥ ಕ್ಲಾರಿಟಿ ಇಲ್ಲ.
ತನಿಖೆ ಆಗಬೇಕು ಎನ್ನುವಂಥ ಒತ್ತಾಯ ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ವಾತಾವರಣ ಇದೀಗ ಬೇರೆ ರೂಪವನ್ನೇ ಪಡೆದುಕೊಂಡಿದೆ. ಅಂತಿಮವಾಗಿ ಇದೀಗ ಮುಧೋಳ ಭಾಗದಲ್ಲಿ ಮುಧೋಳ, ಜಮಖಂಡಿ, ರಬಕವಿ, ಬನಹಟ್ಟಿ ಈ ಎಲ್ಲ ಭಾಗದಲ್ಲೂ ಕೂಡ 3 ದಿನಗಳ ಕಾಲ ಕರ್ಫ್ಯೂ ಹೇರಿಕೆಯನ್ನು ಮಾಡಲಾಗಿದೆ, ನಿಷೇಧಾಜ್ಞೆಯನ್ನ ಜಾರಿಗೆ ತರಲಾಗಿದೆ. ಹಾಗಾದ್ರೆ ಇದೆಲ್ಲದಕ್ಕೂ ಕೂಡ ಕಾರಣ ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಜಿಲ್ಲಾಡಳಿತ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಜಿಲ್ಲಾಡಳಿತ ತಡ ಮಾಡ್ತು, ರೈತರ ಅಂದರೆ ಆಕ್ರೋಶ ಅಥವಾ ಸಿಟ್ಟು ನೆತ್ತಿಗೇರಿ ಬಿಟ್ಟಿತ್ತು. ಈಗಾಗಲೇ ಹೊಲದಲ್ಲಿ ಕಬ್ಬನ್ನು ಇಟ್ಕೊಂಡಿದ್ರು, ಅದನ್ನು ತುಂಬ ದಿನಗಳ ಕಾಲ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ವಿಪರೀತ ಸಿಟ್ಟಿತ್ತು. ಏನಾದರೂ ಮಾಡಿ ಜಿಲ್ಲಾಡಳಿತವೇ ಒಂದು ಸಂಧಾನಕ್ಕೆ ಬರಬೇಕಿತ್ತು ಅಥವಾ ಒಪ್ಪಂದಕ್ಕೆ ಬರಬೇಕಿತ್ತು. ಆದರೆ ಜಿಲ್ಲಾಡಳಿತದ ಬೇಜವಾಬ್ದಾರಿತನದಿಂದ ಹೀಗಾಯಿತು ಎನ್ನುವಂಥ ಮಾತುಗಳು ಒಟ್ಟಾರೆ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಯಿಂದ ನಿಜವಾಗ್ಲೂ ರೈತ ಏನಾದರೂ ಬೆಂಕಿ ಹಚ್ಚಿದ್ರೆ ಇದು ರೈತರ ಮಹಾಪರಾಧ ಆಗುತ್ತೆ. ಅವರು ಕಬ್ಬನ್ನು ಬೆಳೀತಾರೆ, ಕಬ್ಬು ಬೆಳೆಯೋದಕ್ಕೆ ಎಷ್ಟು ಕಷ್ಟ ಅದೆಲ್ಲವೂ ಕೂಡ ಅವ್ರಿಗೆ ಬಹಳ ಸ್ಪಷ್ಟವಾಗುತ್ತಿದೆ. ಹೀಗಿರುವಂಥ ಸಂದರ್ಭದಲ್ಲಿ ಇನ್ನೋರ್ವ ರೈತನ ಹೊಟ್ಟೆಗೆ ಹೊಡೆಯೋದು ಯಾವುದೇ ಕಾರಣಕ್ಕೂ ಸರಿ ಅಲ್ಲವೇ ಅಲ್ಲ. ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ ಯಾರೂ ಕೂಡ ಬೇಡ ಅನ್ನಲ್ಲ. ಆದರೆ ಇನ್ನೋರ್ವ ರೈತ ಕಷ್ಟಪಟ್ಟು ಬೆಳೆದು ಏನೋ ಬೆಲೆ ಸಿಗುತ್ತೆ ಅಂತೇಳಿ ಇಷ್ಟು ದಿನಗಳ ಕಾಲ ಹೋರಾಟ ಮಾಡಿ ಆ ಟ್ರ್ಯಾಕ್ಟರ್ನಲ್ಲಿ ಕಬ್ಬನ್ನು ತಂದು ನಿಲ್ಲಿಸ್ಕೊಂಡ ಸಂದರ್ಭದಲ್ಲಿ ಬೆಂಕಿ ಹಚ್ತೀರಿ ಅಂದರೆ ನನ್ನ ಪ್ರಕಾರ ಅವ್ರು ರೈತರು ಅಂತ ಕರ್ಸ್ಕೊಳ್ಳೋಕೆ ಅರ್ಹರೇ ಅಲ್ಲ. ಅವರು ಇನ್ನೋರ್ವ ರೈತನ ಕಷ್ಟವನ್ನು ಅರ್ಥ ಮಾಡ್ಕೊಳ್ದೇ ಇರೋರು, ಶ್ರಮವನ್ನು ಅರ್ಥ ಮಾಡ್ಕೊಳ್ದೇ ಇರೋರು ಇವರು ರೈತರಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಮೀರಿ ಪ್ರತಿಭಟನಾಕಾರರೇ ಹೇಳ್ತಿರುವ ಪ್ರಕಾರವಾಗಿ ಕಾರ್ಖಾನೆಯವರೇ ಚೇಲಾಗಳನ್ನು ಕಳಿಸಿ ಬೆಂಕಿಯನ್ನು ಹಚ್ಚಿಸಿ ಹೋರಾಟದ ದಿಕ್ಕನ್ನು ತಪ್ಪಿಸ್ತಾ ಇದ್ರೆ ಆ ಕಾರ್ಖಾನೆಯವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಲೇಬೇಕಾಗತ್ತೆ. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೀರಿಯಸ್ ಆದ ತನಿಖೆ ಆಗಬೇಕಾಗತ್ತೆ. ರಾಜ್ಯ ಸರ್ಕಾರವು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಸದ್ಯಕ್ಕೆ ಡೆವಲಪ್ಮೆಂಟ್ ಆಗಿದೆ, ಇದು ಇಲ್ಲಿಗೆ ಮುಗಿಯುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ನಾಳೆ ಇದು ಬೇರೆ ಬೇರೆ ರೂಪವನ್ನು ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ರೈತರು ಕಣ್ಣೀರಿಡ್ತಾರೋ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಸಂಕಟ ಆಗುತ್ತೆ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಇಲ್ಲಿವರೆಗೆ ಒದ್ದಾಡಿ ಎಷ್ಟು ದಿನಗಳ ಕಾಲ ಹೋರಾಟ ಮಾಡಿ ಕೊನೆ ಕಾರ್ಖಾನೆ ಮುಂದೆ ತಂದು ನಿಲ್ಲಿಸ್ಕೊಂಡ ಸಂದರ್ಭದಲ್ಲಿ ಯಾರೋ ಬಂದು ಬೆಂಕಿ ಹಚ್ಚಿಬಿಟ್ರೆ, ಆ ಟ್ರ್ಯಾಕ್ಟರ್ಗಳನ್ನು ಉರುಳಿಸಿಬಿಟ್ರೆ ಅವರ ಪರಿಸ್ಥಿತಿ ಏನಾಗಬೇಡ. ಹೀಗಾಗಿ ರೈತರು ಮಕ್ಕಳ ಹತ್ತ ರೀತಿಯಲ್ಲಿ ಅವರೆಲ್ಲರೂ ಕೂಡ ಅಳೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಒಂದಷ್ಟು ರೈತರಂತೂ ಆ ಪ್ರತಿಭಟನಾಕಾರರ ಮೇಲೆ ಸಿಟ್ಟನ್ನು ಹೊರ ಹಾಕ್ತಿದ್ದಾರೆ. ಅವರೇ ನಮ್ಮ ಬದುಕನ್ನು ಹಾಳು ಮಾಡಿಬಿಟ್ರು, ನಾವು ಕಣ್ಣಾರೆ ನೋಡಿದ್ದೇವೆ ಎನ್ನುವ ರೀತಿಯಲ್ಲಿ ಪ್ರತಿಭಟನಾಕಾರರು ಇನ್ನೊಂದು ರೀತಿಯಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಬ್ಬಿನ ಹೋರಾಟದ ಕಿಚ್ಚಿತ್ತಲ್ಲ, ಆರಂಭದಿಂದಲೂ ಕೂಡ ಎಲ್ಲೂ ಹಾದಿ ತಪ್ಪಿರಲಿಲ್ಲ, ಸರಿಯಾದ ದಾರಿಯಲ್ಲಿ ಸಾಗ್ತಾ ಇತ್ತು, ಶಾಂತಿಯುತವಾಗಿ ನಡೀತಾ ಇತ್ತು. ಆದರೆ ಇದೊಂದು ಹೋರಾಟ ಇದೀಗ ಇಡೀ ಹೋರಾಟಕ್ಕೊಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಇಡುವ ರೀತಿಯಲ್ಲಿ ಆಗಿಬಿಡ್ತು. ಯಾಕಂದರೆ ಇವತ್ತು ಸಂಜೆ ಸುಮಾರಿಗೆ ಕಲ್ಲು ತೂರಾಟ ಎಲ್ಲವೂ ಕೂಡ ಆರಂಭ ಆಗಿತ್ತು. ಆಗಲೇ ಹಿಂಸಾಚಾರದ ರೂಪವನ್ನು ಪಡೆದಿತ್ತು ಅಥವಾ ವಿಕೋಪಕ್ಕೆ ಹೋಗುವಂಥ ಲಕ್ಷಣಗಳು ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದ ಹಾಗೆ ಸಂಜೆ ಆಗುವ ಸಂದರ್ಭದಲ್ಲಿ ಸಾಲು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರು. ಇದೊಂದು ರೀತಿಯಲ್ಲಿ ಹೋರಾಟದ ದಿಕ್ಕೇ ಒಂದು ತಪ್ಪದ ರೀತಿಯಲ್ಲಿ ಆಗಿಬಿಟ್ಟಿದೆ. ನೋಡೋಣ ನಾಳೆ ಇದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತೇಳಿ ಸದ್ಯದ ಅಪ್ಡೇಟನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬಂಧುಗಳು, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.